ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾವಿನ ಹಣ್ಣಿನ ಹೋಳಿಗೆ ಮಾಡಿದ್ದೀನಿ. ಮಾವಿನ ಹಣ್ಣು ಸೀಸನ್ ಬರುವಾಗ ನಾವು ಯಾವುದೆಲ್ಲ ಸೀಸನ್ ಬರ್ತೋ ಅದನ್ನು ಬಳಸ್ಕೊಂಡು ಹೋಳಿಗೆ ಮಾಡಬೇಕು. ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಮತ್ತು ಅಷ್ಟೇ ಟೇಸ್ಟಾಗಿ ಸಹ ನೋಡುವಾಗ ಗೊತ್ತಾಗ್ತಾ ಉಂಟು ನಿಮಗೆ ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ. ಅದನ್ನು ಹೇಗೆ ಮಾಡೋದು ಹೇಗೆ ನೋಡುವ. ನೋಡಿ ಎಷ್ಟು ಚೆಂದ ಬಂದಿದೆ ಅಂತ. ಬಾಯಿಲಿಟ್ಟರೆ ಕರಗುವಂಥ ಹೋಳಿಗೆ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನಾನು ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ, 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಮೈದಾ ತೊಗೊಂಡಿದ್ದೀನಿ. ನಿಮ್ಮ ಅನುಗುಣಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ, ಸ್ವಲ್ಪ ಹಳದಿ ಪುಡಿ ಹಾಕುವ. ಇದು ಸ್ವಲ್ಪ ಕಲ್ಲರಿಗಷ್ಟೇ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಂದರೆ ಬೇಡ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪವೇ ನೀರು ಹಾಕ್ಕೊಂಡು ಒಳ್ಳೆ ಹದ ಮಾಡಿಕೊಂಡು ನಾವು ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು. ಯಾಕೆಂದರೆ ಇದನ್ನು ಹೀಗೆ ಮಿಕ್ಸ್ ಮಾಡಿ 1 ಗಂಟೆ ಎಲ್ಲ ಇಡ್ಲಿಕ್ಕೆ ಉಂಟು. ಹಾಗಾಗಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನಾನು ತೋರಿಸ್ತಿದ್ದೀನಿ ನೋಡಿ. ಹೀಗೆ ನಮಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು. ನೋಡಿ ಈ ಥರ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆಯಿಂದ ಮುಚ್ಚಿಡುವ. ನಾನಿಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ. ಈ ತೆಂಗಿನಕಾಯಿ ತಗೊಂಡು ತುರ್ದಿ ಆದರೂ ಸಹ ನಿಮಗೆ ಕಟ್ ಮಾಡಿ ಹಾಗೆ ಸಹ ನಿಮಗೆ ಹೇಗೆ ಆಗ್ತದೆ ಹಾಗೆ ಇದನ್ನು ಮಿಕ್ಸಿಗೆ ಹಾಕಿ ಈ ಥರ ಮಾಡ್ಕೊಳ್ಳುವ. ನೋಡಿ ಇಲ್ಲಿ ನಾನು ಒಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕಿ, ನಮಗೆ ತುಪ್ಪ ಬೇಡ ಇದ್ದರೆ ನಿಮಗೆ ತುಪ್ಪ ಹಾಕೋದು ಬೇಡ. ಯಾಕೆಂದರೆ ತೆಂಗಿನಕಾಯಿ ಹಾಕ್ತೀವಲ್ಲ, ತೆಂಗಿನಕಾಯಿದೆ ಆಯಿಲ್ ಒಳ್ಳೆ ಮಾಡಿಬಿಡ್ತದೆ. ನಾನು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇರಲಿ ಹೆಚ್ಚು ಅಂತ. ಹಾಗೆ ನೋಡಿ ಇದು ತೆಂಗಿನಕಾಯಿ ನಾನು ಇದು ಮಾಡಿದ್ದೀನಲ್ಲ ಅದನ್ನೆಲ್ಲ ಅದಕ್ಕೆ ಹಾಕುವ. ಇದನ್ನು ಪೂರ ಹಾಕಿ ಇಲ್ಲಿ ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ 2 ಮಾವಿನ ಹಣ್ಣಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವುದು ಮಾವಿನ ಹಣ್ಣು ಟೇಸ್ಟ್ ಆಗ್ತದೆ ಆ ಮಾವಿನ ಹಣ್ಣು ತಗೊಳ್ಳಿ. ಒಳ್ಳೆ ಕಲರ್ ಇದ್ದರೆ ಒಳ್ಳೆ ಕಲರ್ ಬರ್ತದೆ ಅಂತ ಅಷ್ಟೇ. ನೋಡಿ ಇದು ಮಾವಿನ ಹಣ್ಣು ಸಹ ಇದೇ ಜಾರಿಗೆ ಹಾಕಿ ನಾವೊಂದು ಪೇಸ್ಟ್ ಮಾಡ್ಕೊಂಡು ಬರುವ. ಒಳ್ಳೆ ಒಂದು ಪೇಸ್ಟ್ ಮಾಡ್ಕೊಂಡು ಅದೇ ಜಾರಿಗೆ ಹಾಕಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬರುವ. ನಾರಿರುವ ಮಾವಿನ ಹಣ್ಣು ತಗೊಳ್ಬೇಡಿ, ನಾರಿಲ್ಲದು ಮಾವಿನ ಹಣ್ಣು ತಗೊಂಡ್ರೆ ನಿಮಗೆ ಒಳ್ಳೆಯದು ಬರ್ತದೆ ಅಂತ. ಇದನ್ನು ಸಹ ಇದಕ್ಕೆ ಹಾಕುವ. ಹಾಕಿ ನಾವು ಸ್ಲೋ ಗ್ಯಾಸಲ್ಲಿ ಇದನ್ನು ಚೆಂದ ಮಾಡಿ ಕಾಯಿಸ್ಕೊಳ್ಬೇಕಾಗ್ತದೆ. ಇದಕ್ಕೆ ನಾನು ಇಷ್ಟು ಬೆಲ್ಲ ಹಾಕ್ತದೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಂದರೆ ನಿಮಗೆ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಸಹ ಹಾಕ್ಕೊಂಡ್ರೂ ಆಗ್ತದೆ. ನಾನು ಬೆಲ್ಲ ಹಾಕ್ತಿದ್ದೀನಿ. ಈ ಬೆಲ್ಲ ಹಾಕಿ ನೋಡಿ ಈಗ ತಿರುಗಿಸ್ಕೊಂಡು ತಳ ಬಿಟ್ಕೊಂಡು ಬರ್ತದೆ. ಇನ್ನೂ ಸಹ ಗಟ್ಟಿ ಆಗ್ತದೆ ನೋಡಿ. ಇನ್ನು ತಳ ಬಿಟ್ಕೊಂಡು ಬರ್ತದೆ. ಚೆಂದ ಮಾಡಿ ತಿರುಗಿಸ್ತಾ ಬಂದರೆ ನೋಡಿ ಈಗ ತಳ ಬಿಟ್ಕೊಂಡು ಬರ್ತದೆ ಚೆಂದ ಮಾಡಿ. ಬಿಡಿಸಿ ಸ್ಲೋ ಗ್ಯಾಸಲ್ಲಿ ಮಾಡಬೇಕು. ನೋಡಿ ಹೀಗೆ ನೋಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇದೆ ನೋಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇದು ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಉಂಟಿದು. ಇದನ್ನೆಲ್ಲ ಒಂದು ಬದಿಗೆ ಇಟ್ಕೊಳ್ಳುವ. ಇದನ್ನು ಇಟ್ಕೊಂಡು ನಮಗೆ ಎಷ್ಟು ಉಂಡೆ ದೊಡ್ಡ ಉಂಡೆ ಬೇಕೋ ಆ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳುವ. ಯಾಕೆಂದರೆ ನಮಗೆ ಇದು ಲಟ್ಟಿಸುವಾಗ, ಹೋಳಿಗೆ ಲಟ್ಟಿಸುವಾಗ ನಮಗೆ ಸ್ವಲ್ಪ ಇದು ಅನುಕೂಲ ಆಗ್ತದೆ. ಯಾಕೆಂದರೆ ಇದು ನಾವು ಹೋಳಿಗೆ ಲಟ್ಟಿಸುವಾಗ ಇದನ್ನು ಇಟ್ಕೊಂಡು ಉಂಡೆ ಮಾಡುವಾಗ ಇನ್ನೂ ಸಹ ಇದಾಗ್ತದೆ. ಹೀಗೆ ಲಟ್ಟಿಸಿ ಇಟ್ಕೊಂಡ್ರೆ ನಮಗೆ ಈಸಿ ಆಗ್ತದೆ ಅಂತ. ನೋಡಿ ಇಷ್ಟಿಷ್ಟು ಬೇಕು ಅಂದರೆ ನಾನು ತೆಗೆದಿಟ್ಕೊಂಡಿದ್ದೇನೆ. ನೋಡಿ ನಾನು ಇದು ನೋಡಿ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿದ್ದಲ್ಲ ಇದನ್ನು ಹೀಗೆ ಆಗ್ತದೆ ನೋಡಿ. ಬಾಳೆ ನಾರಿನಾಗೆ ಬರಬೇಕು ನೋಡಿ. ಹೀಗೆ ನೋಡಿ ಬಟ್ಟೆಯಾಗಿ ಹೇಳಿದ್ರೆ ಹೀಗೆ ಬರಬೇಕು. ಈ ಥರ ಮಾಡಿದರೆ ನಾವು ಅದರದ್ದು ನಮ್ಮ ಮಾವಿನ ಹಣ್ಣದು ಇದು ಮಿಕ್ಸಿ ಉಂಟಲ್ಲ ಇದರೊಳಗೆ ಇಟ್ಕೊಂಡ್ರೆ ಅದು ಕ್ಲೀನಾಗಿ ಬರಬೇಕು. ನಮಗೆ ಲಟ್ಟಿಸಲಿಕ್ಕೆ ಕೈಯಲ್ಲೇ ಹೀಗೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಬಾಳೆಯಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ವಾ. ಒಂದು ಉಂಡೆ ಮೈದಾ ಹಿಟ್ಟು ತೊಗೊಂಡು ಮೈದೆ ಮಿಡ್ಲಲ್ಲಿ ಈಗ ಎಷ್ಟು ಬೇಕು ಅಷ್ಟು ಇದು ಮಾಡಿ ನೋಡಿ. ಹೀಗೆ ಅಮ್ಮ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಮಾಡಿದರೆ ಆಯಿತು. ನಾವು ಬೇಕಂದಾಗ ಹೋಳಿಗೆ ಮಾಡಿ ತಿನ್ಬೋದು. ಈ ಸೀಸನಲ್ಲಿ ಮಾವಿನ ಹಣ್ಣಿನ ಹೋಳಿಗೆ, ಅನಾನಸ್ ಹೋಳಿಗೆ ನೋಡಿ, ಇದು ಹಲಸಿನ ಹಣ್ಣಿನ ಹೋಳಿಗೆ ಎಲ್ಲ ಮಾಡಿಕೊಂಡು ತಿಂದ್ಕೊಳ್ಬೋದು ನೋಡಿ. ಹೀಗೆ ಮಾಡಿ ಕೈಯಲ್ಲೇ ಹೀಗೆ ನಿಧಾನದಲ್ಲಿ ಲಟ್ಟಿಸಿದ್ರೆ ಅದು ನಮಗೆ ಮಾವಿನ ಹಣ್ಣದು ಮಿಕ್ಸರ ಒಳಗೆ ಬರೋದಿಲ್ಲ, ಹೊರಗೆ ಬರೋದಲ್ಲದೆ ಹಾಗೇ ಇರ್ತದೆ ನೋಡಿ. ನೋಡಿದ್ರಲ್ಲ ಹೋಳಿಗೆ ಎಷ್ಟು ಈಸಿಯಲ್ಲಿ ಮಾಡೋದು ಅಂತ ತೋರಿಸಿದ್ದೀನಿ. ಚೆಂದ ಮಾಡಿ ಆಯಿತು. ನೋಡಿ ಹೀಗೆ ತೆಗೆದ್ರೆ ಈಸಿಯಲ್ಲಿ ಸಹ ಬರ್ತದೆ. ನಾವೀಗ ತವಾದ ಮೇಲೆ ಹಾಕ್ಕೊಳ್ವಾ. ಅದಕ್ಕೆ ಚೂರು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಹೀಗೆ ತಿರುಗಿಸಿ ಹಾಕಿದರೆ ಹೋಳಿಗೆ ರೆಡಿ ಆಗ್ತದೆ ನೋಡಿ. ಒಳ್ಳೆ ಕಲರಾಗಿ ಟೇಸ್ಟಿಯಾಗಿ ಹೋಳಿಗೆ ರೆಡಿ ಆಯಿತು. ನೋಡಿದ್ರೆ ಫ್ರೆಂಡ್ ನಾನು ಹೇಗೆ ಹೋಳಿಗೆ ಮಾಡಿದ್ದೀನಿ ಅಂತ ನೀವು ಸಹ ಒಂದು ಸಲ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗ್ತದೆ ಅಂತ.
ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.